ಸೋನು ನಿಗಮ್ ಅವರ ಆ ಒಂದು ವರ್ತನೆ, ಪಶ್ಚಾತ್ತಾಪ ಇಲ್ಲದೇ ಇರತಕ್ಕಂಥ ವರ್ತನೆ, ಮತ್ತು ಅವರು ಒಂದು ವಿಡಿಯೋನಲ್ಲಿ ಒಂದು ಇದನ್ನು ಹರಿದು ಬಿಟ್ಟಿರ್ತಕ್ಕಂಥದ್ದು ಮತ್ತಷ್ಟು ಮಗದಷ್ಟು ಕನ್ನಡ ಪರ ಸಂಘಟನೆಯವ್ರನ್ನಾಗ್ಬೋದು, ಚಿತ್ರರಂಗದ ವ್ಯಕ್ತಿಗಳನ್ನಾಗ್ಬೋದು ಕೆರಳಿಸಿರ್ತಕ್ಕಂಥದ್ದು ಅಕ್ಷರಾಂಶ ಸತ್ಯ. ಆದರೆ ಇವತ್ತಿನ ತೀರ್ಮಾನ ಏನು, ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಈಗ ತೀರ್ಮಾನ ತೊಗೊತಾ ಇದ್ದೀವಿ, ಆ ತೀರ್ಮಾನದ ಆಧಾರದ ಮೇಲೆ ಎಲ್ಲ ಅಂಗಸಂಸ್ಥೆಯವರನ್ನು ನಾವು ಗಣನೆಗೆ ತಗೊಂಡು ಒಂದು ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ಳೇಬೇಕು. ಅವರ ಒಂದು ಈ ದುರ್ವರ್ತನೆ ಮತ್ತು ಏನು ಈ ಭಾವನೆಗಳನ್ನು ಕೆರಳಿಸ್ತಕ್ಕಂಥದ್ದು ಮತ್ತು ಭಾಷೆಯ ಮೇಲೆ ಅವರು ಮಾಡಿರ್ತಕ್ಕಂಥ ಇದೆಲ್ಲವಕ್ಕೂ ಒಂದು ನಿರ್ದಿಷ್ಟವಾಗಿ ಇನ್ನೊಂದು ಒಂದೂವರೆ ಗಂಟೆ 2 ಗಂಟೆ ಒಳಗಡೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಯಾರೆಲ್ಲ ಭಾಗಿಯಾಗ್ತಾ ಇದ್ದೀರಾ ಸರ್? ಮೇಡಮ್, ಈಗ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ಗಳನ್ನು, ಅಂದರೆ ಈಗ ನಾವು ಆಮೇಲೆ ಕೆಲವು ನಿರ್ದೇಶಕರುಗಳು ಮತ್ತು ದೊಡ್ಡ ದೊಡ್ಡ ನಿರ್ಮಾಪಕರುಗಳು, ಹಾಗೆ ಮಾಜಿ ಅಧ್ಯಕ್ಷರುಗಳು, ಪ್ರತಿಯೊಬ್ಬರೂ ಕೂಡ ನಾವು ಇವತ್ತಿನ ದಿವಸ ಆಹ್ವಾನಿಸಿದ್ದೀವಿ. ವಾಣಿಜ್ಯ ಮಂಡಳಿನಲ್ಲಿ ಆ ಒಂದು ಅಂತಿಮವಾಗಿ ಒಂದು ತೀರ್ಮಾನ ತೊಗೋಬೇಕು. ಯಾಕಂದರೆ ಎಲ್ಲ ಅಂಗಸಂಸ್ಥೆಯವ್ರನ್ನ ನಾವು ಗಣನೆಗೆ ತಗೊಂಡೇ ಮಾಡಬೇಕಾದಂಥ ವಿಚಾರ ಇರೋದ್ರಿಂದ ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಪ್ರತಿಭಟನೆ ಆಗ್ತಿದೆ, ಭಾಗಿಯಾಗ್ತಿದ್ದೀರಾ? ಪ್ರತಿಭಟನೆ ಆಗ್ತಾಯಿದೆ. ನಾರಾಯಣಗೌಡರು ಅವರ ರಕ್ಷಣಾ ವೇದಿಕೆಯವರು ಇದು ಮಾಡಿದ್ದಾರೆ, ಬಂದಿದ್ದೀನಿ, ಬಂದೇ ಮಾತಾಡ್ಕೊಂಡು ಹೋಗ್ತೀವಿ, ಮತ್ತೆ ತಿರುಗಿ ಬರ್ತೀನಿ. ಸರ್, ಈಗ ಅವರ ಒಂದು ವಿಚಾರ ಏನು ಅಂತ ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದ್ರು, ಕನ್ನಡ ಅಂತ ವಿಚಾರ ಬಂದಾಗ ಚಿತ್ರರಂಗ ವಾಣಿಜ್ಯ ಮಂಡಳಿಯವರು ಯಾವುದೇ ನಿರ್ದಿಷ್ಟವಾದ ನಿರ್ಧಾರವನ್ನು ತಗೊಳ್ಳಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟವರ ರೀತಿಯಲ್ಲಿ ಆಗುತ್ತೆ. ಈ ಬಾರಿ ಆದರೂ ಅವರು ನಿರ್ದಿಷ್ಟವಾದ ಕ್ರಮಗಳನ್ನು ತಗೊಬೇಕು ಅಂತ. ಇಲ್ಲ ಮೇಡಮ್, ಅಡ್ಗೋಡೆ ಮೇಲೆ ದೀಪ ಇಡ್ತಕ್ಕಂಥ ವ್ಯವಸ್ಥೆ, ಕನ್ನಡದ ವಿಚಾರ, ಭಾಷೆಯ ವಿಚಾರ ಬಂದಾಗ ಯಾವುದೇ ರೀತಿ ಆ ಥರ ತೀರ್ಮಾನಗಳನ್ನ ತಗೊಳಕ್ಕಾಗಲ್ಲ. ನಾರಾಯಣಗೌಡರು ಪಾಪ ಅವ್ರ ಆತಂಕ ನನಗೆ ನೆನ್ನೆನೂ ಕೂಡ ಫೋನಲ್ಲಿ ಅವ್ರ ಜೊತೆನಲ್ಲಿ ಮಾತಾಡಿದೆ. ಅವರು ತುಂಬ ಆ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ದಾರೆ. ನಾವು ಕೂಡ ಅದನ್ನು ನಮಗೂ ಅದು ಮನವರಿಕೆ ಆಗಿದೆ. ಸೊ ಅದನ್ನು ನಾವು ವ್ಯವಸ್ಥಿತವಾಗಿ ಇವತ್ತಿನ ದಿವಸ ಈ ಮೀಟಿಂಗ್ ಏನಿದೆ, ಈ ಮೀಟಿಂಗ್ನಲ್ಲಿ ಡಿಸೈಡ್ ಮಾಡ್ತೀವಿ. ಆಮೇಲೆ ಅವರ ದುರ್ವರ್ತನೆ ಇದು ಮೊದಲನೇ ಸಾರಿ ಅಲ್ಲ. ಇವತ್ತು ಮಾಧ್ಯಮದ ಮೂಲಕ ಅದು ಹೊರಗಡೆ ಬಂದಿದೆ ವಿನಃ ಅವರ ದುರ್ವರ್ತನೆಗಳು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಈಗ ಒಂದು 4-5 ದಿನಗಳಿಂದ ತುಂಬಾ ಬರ್ತಾ ಇದ್ದಾವೆ. ಭಾಳಷ್ಟು ಜನ ನಿರ್ಮಾಪಕರುಗಳನ್ನು ಒಂಥರ ತುಂಬ ಅವಹೇಳನವಾಗಿ, ಅಂದರೆ ಒಂಥರ ಕೇರ್ಲೆಸ್ ಆಗಿ, ಆಮೇಲೆ ಅವ್ರಿಗೇನು ಒಂದು ಅಲ್ಲಿ ಲೋಕಲಲ್ಲಿ ಹಿಂದಿಗೆ 30, 35, 40 ಸಾವಿರ ತಗೊಳ್ಳೋರು ಕನ್ನಡ ಚಿತ್ರ ಅಂದಾಗ 2 ಲಕ್ಷ ರೂಪಾಯಿ ಹಣವನ್ನು ಕೇಳ್ತಕ್ಕಂಥ ಒಂದು ಮನೋವೃತ್ತಿನೂ ಕೂಡ ಬೆಳೆಸ್ಕೊಂಡಿದ್ದಾರೆ. ಅದರಿಂದನೂ ಕೂಡ ನಿರ್ಮಾಪಕರುಗಳು ತುಂಬ ಜನ ಕೇಳಿದ್ದಾರೆ. ನನ್ನ ಹತ್ರ ವೈಯಕ್ತಿಕವಾಗಿ ಭಾಳಷ್ಟು ಜನ ನಿರ್ಮಾಪಕರುಗಳಿಗೂ ಮಾತಾಡಿ ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ಅವರನ್ನು ನಾವು ಎಂಟರ್ಟೈನ್ ಮಾಡೋದು ಬೇಡ ಅನ್ನೋದು ಕೆಲವು ನಿರ್ಮಾಪಕರುಗಳ ಅಭಿಪ್ರಾಯ ಆಗಿದೆ. ಬಟ್ ಅದನ್ನು ನಾವು ಅಧಿಕೃತವಾಗಿ ಒಂದು ಮುದ್ರೆ ಒತ್ತಬೇಕು ಅಂದರೆ ಅದು ಮಾತೃ ಸಂಸ್ಥೆನೇ ತೀರ್ಮಾನ ತಗೋಬೇಕಾಗ್ತದೆ. ಆ ಒಂದು ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ. ಸೋನು ನಿಗಮ ಅಥವಾ ಪರಭಾಷಿಗರು ಬೇರೆ ಎಲ್ಲರೂ ಸರ್ ಹೆಂಗೆ? ಇಲ್ಲ ಮೇಡಮ್, ಪರಭಾಷಿಗರು ಎಲ್ಲರೂ ಯಾಕೆ ಮಾಡೋಕ್ಕೆ ಹೋಗೋಣ? ಯಾರು ಕನ್ನಡದ ಬಗ್ಗೆ ದುರ್ವರ್ತನೆ ಮಾಡ್ತಾರೆ, ಕನ್ನಡದ ಬಗ್ಗೆ ಒಂಥರ ತಾತ್ಸಾರ ತೋರಿಸ್ತಾರೆ, ಅವ್ರ ವಿರುದ್ಧ ನಿಮ್ಮ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ಸೋನು ನಿಗಮ್ ಹತ್ರನೇ ಹಾಡಿಸ್ತಾರೆ, ಸೋನು ನಿಗಮ್ ಹಾಡಿದ್ರೇ ಚಂದ ಅಂತ ಕೆಲವರು ಒಂದಿಷ್ಟು ಜನ ಇದ್ದಾರೆ. ಅದು ಒಂದು ಸಂದರ್ಭ ಇತ್ತು ಮೇಡಮ್. ಯಾಕಂದರೆ ಅವತ್ತಿನ ಕಾಲಕ್ಕೆ ಅವರು 40-50 ಕೊಟ್ಟಿದ್ದನ್ನು ತಗೊಂತಿದ್ರು. ಈಗ ಗೆರೆ ಹೊಡಿತಾರೆ, 2 ಲಕ್ಷ ಬೇಕು, 3 ಲಕ್ಷ ಬೇಕು ಅಂತ. ಸೊ ಆ ಥರದ ಇದಕ್ಕೆ ವರ್ತನೆಗಳಿಗೆ ನಮ್ಮ ನಿರ್ಮಾಪಕರಾಗಲಿ ನಿರ್ದೇಶಕರುಗಳಾಗಲಿ ಯಾರೂ ಕೂಡ ರೆಡಿ ಇಲ್ಲ. ಆಮೇಲೆ ತುಂಬ ಜನ ಬೇಸತ್ತಿದ್ದಾರೆ. ಆತನ ದುರ್ವರ್ತನೆ ಇದು ಒಂದೇ ಅಲ್ಲ, ಹೇಳಿದ್ನಲ್ಲ ಮೇಡಮ್, ಇನ್ನೂ ತುಂಬ ಇದ್ದಾವೆ. ಅದನ್ನು ಹಂತವಾಗಿ ಎಲ್ಲವೂ ನಿಮಗೆ ನಿಧಾನಕ್ಕೆ ಗೊತ್ತಾಗ್ತದೆ. ಸರ್, ಈಗ ಕೆಲವು ಸಿನಿಮಾದಲ್ಲಿ ಆಲ್ರೆಡಿ ಹಾಡಿರ್ತಾರೆ, ರಿಲೀಸಿಗೆ ರೆಡಿ ಆಗಿರುತ್ತೆ, ಅಂಥದ್ದೇನು ಡಿಸಿಷನ್? ಮೇಡಮ್, ಏನು ಮಾಡೋಕ್ಕಾಗಲ್ಲ ಮೇಡಮ್. ಯಾಕಂದರೆ ಅದು ಆಲ್ರೆಡಿ ಅವರು ಹಾಡಿರೋದ್ರಿಂದ ಮತ್ತೆ ಇನ್ನೊಂದು ಸಾರಿ ಅದನ್ನು ಇದು ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು ಹೊಸದಾಗಿ ಯಾರು ಆ ಒಂದು ಇದಕ್ಕೆ ಪ್ರಕ್ರಿಯೆ ಕೈ ಹಾಕ್ತಾರೆ ಅವ್ರನ್ನ ತಡೆಗಟ್ಟಬಹುದು. ಸರ್, ಕ್ಷಮೆ ಕೇಳಿದ್ದಾರೆ. ಆ ವಿಡಿಯೋದಲ್ಲೂ ಕೂಡ ಒಂಥರ ಉದ್ದಿಟತನ, ಒಂಥರ ಅಹಂಕಾರ ಕಾಣಿಸ್ತಾ. ಅದನ್ನ ಕ್ಷಮೆ ಅಂತ ನಿಮ್ಮ ಮಾಧ್ಯಮದವ್ರಿಗೆ ಅನಿಸ್ತಾ? ಯಾರಿಗೂ ಅನಿಸಿಲ್ಲ, ಅನ್ಸಕ್ಕೆ ಸಾಧ್ಯವೂ ಇಲ್ಲ. ಅವರು ಕ್ಷಮೆ ಅಂತ ಕೇಳಿಲ್ಲ, ಪಶ್ಚಾತ್ತಾಪ ಇಲ್ಲ ಅವ್ರಿಗೆ. ಒಂಥರ ಕುಹುಕುವಾಗಿ, ಏನೋ ಒಂಥರ ಕೇರ್ಲೆಸ್ ಆಗಿ, ಆಮೇಲೆ ಗುಂಡಾಗಳು ಅಂತಾರೆ. ಕನ್ನಡ ಹಾಡು ಕೇಳಿದ್ದವ್ರನ್ನ ಗುಂಡಾಗಳು ಅಂತಾರೆ ಅಂದರೆ ಇನ್ನು ಅವರ ಮನೋವೃತ್ತಿ, ಅವರ ಮನೋಭಾವನೆ ಯಾವ ಮಟ್ಟದಲ್ಲಿ ಇರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು.